ಇನ್ನು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಒಂದು ವೇಳೆ ಇಡಿ ಎಂಟ್ರಿ ಕೊಟ್ಟಿದೆ, ಯಾವ ಸಂದರ್ಭದಲ್ಲಿ ಏನಾಗ್ಬೋದು ಗೊತ್ತಿಲ್ಲ. ಈ ನಡುವೆ ಹೈಕಮಾಂಡ್ ಜೊತೆ ದೊಡ್ಡ ದೊಡ್ಡ ನಾಯಕರ ಮಾತುಕತೆಗಳಾಗ್ತಾನೇ ಇದೆ. ಕೆ ಬಿ ಕೋಳಿವಾಡ್ ರಾಜೀನಾಮೆ ಕೊಡಿ ಅಂತ ಹೇಳೇ ಬಿಟ್ಟಿದ್ದಾರೆ ಡೈರೆಕ್ಟಾಗಿ. ಆಗಸ್ಟ್ನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೂಗು ಶುರುವಾದಂಗೆ ಕಾಣ್ತಾ ಇದೆ. ಸಿ ಎಂ ವಿರುದ್ಧ ಕೋಳಿವಾಡ ಡೈರೆಕ್ಟಾಗಿ ಕುಟುಕಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಕೂಡ ಸ್ವಲ್ಪ ಬೇಸರ ಇದೆ ಅವರ ಮೇಲೆ. ಇನ್ನು ಮುಖ್ಯಮಂತ್ರಿ ಪರ ವಿರೋಧ ಚರ್ಚೆಗೆ ಕಾಂಗ್ರೆಸ್ ನಾಯಕರೇ ಪೈಪೋಟಿಗೆ ಇಳಿದಂಗೆ ಕಾಣ್ತಾ ಇದೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ರಾಜ್ಯದಲ್ಲಿ ಸಿಎಂ ಕುರ್ಚಿ ಆಗುತ್ತಾ ಖಾಲಿ? ಸಿದ್ದರಾಮಯ್ಯ ವಿರುದ್ಧ ಕೂಗಿದ ಕೋಳಿ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನುತ್ತಲೇ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಕತ್ತಿ ಮಸೆಯುತ್ತಿದ್ದಾರಾ ಅನ್ನೋ ಅನುಮಾನ ಹುಟ್ಟಿಕೊಳ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತಹ ಹೇಳಿಕೆಯನ್ನ ಮಾಜಿ ಸಚಿವ ಕೆಬಿ ಕೋಳಿವಾಡ ಹೇಳಿದ್ದಾರೆ. ಮುಡಾ ಕೇಸ್ನಲ್ಲಿ ಲಾಕ್ ಆಗೋ ಆತಂಕದಲ್ಲಿರುವ ಸಿದ್ದರಾಮಯ್ಯ ಮೊದಲು ಕುರ್ಚಿ ಖಾಲಿ ಮಾಡಬೇಕಂತೆ. ಈ ಹಿಂದೆ ತಾವೇ ನೀಡಿದ ಹೇಳಿಕೆಗೆ ನಾವಿನ್ನು ಬದ್ಧವಾಗಿದ್ದೀವಿ ಅಂತ ಕೆಬಿ ಕೋಳಿವಾಡ ಪುನರ್ ಉಚ್ಚರಿಸಿದ್ರು. ಅಲ್ಲ, ಯಾವಾಗಲೂ ನಾನು ಒಮ್ಮೆ ಹೇಳಿದ ಮೇಲೆ ಅದ್ರ ಬಗ್ಗೆ ಅದು ಬದಲಾವಣೆ ಆಗೋಕ್ಕಾಗುತ್ತಾ? ಬದಲಾವಣೆ ಅಲ್ಲ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಅದು ಇಂಪ್ಲಿಮೆಂಟ್ ಮಾಡೋದು ಬಿಡೋದು ಅವ್ರಿಗೆ ಬಿಡೋದು, ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ. ಇನ್ನೊಂದು ದಿಕ್ಕಿನಲ್ಲಿ ಇದೇ ವಿಚಾರಕ್ಕೆ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ರು. ಚಾಯ್ ಪಿ ಚರ್ಚೆ ಏನೂ ಆಗ್ತಿಲ್ಲ, ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ, ಬದಲಾವಣೆ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ ಅಂದ್ರು. ಕಾಂಗ್ರೆಸ್ ನಾಯಕರ ಮಧ್ಯೆನೇ ಇಷ್ಟೆಲ್ಲ ಚರ್ಚೆ ಆಗ್ತಿರುವಾಗ ಸಿದ್ದು ಆಪ್ತ ಜಮೀರ್ ಅಹಮದ್ ಫುಲ್ ಗರಂ ಆಗಿದ್ರು. ಕುರ್ಚಿ ಮೇಲೆ ಕೂತಿದ್ದು ಟಗರು, ಯಾರು ಅಲ್ಲಾಡಿಸೋಕೆ ಆಗಲ್ಲ ಅಂತ ಗುಟ್ಟು ಹಾಕಿದ್ರು. ಕುರ್ಚಿ ಆದರೆ ಕುರ್ಚಿ ಖಾಲಿ ಇಲ್ಲ, ಕುರ್ಚಿ ಖಾಲಿ ಕುರ್ಚಿ ಖಾಲಿ ಆ ಕುರ್ಚಿಲಿ ಟಗರ್ ಆ ಕುರ್ಚಿಲಿ ಟಗರ್ ಸುಲಭನ ಸಾಧ್ಯ ಅಸಾಧ್ಯ ಟಗರ್ಗೆ ಅಲ್ಲಾಡ್ಸಕ್ಕೆ ಸಾಧ್ಯ. ಒಟ್ನಲ್ಲಿ ಸಿದ್ದರಾಮಯ್ಯ ಸುತ್ತಲೂ ರಾಜಕೀಯ ಬೆಳವಣಿಗೆಗಳು ಗರಿಗೆದರುತ್ತಾ ಇವೆ. ಇದಕ್ಕೆ ಮುಖ್ಯಮಂತ್ರಿಗಳು ಅದ್ಯಾವ ರೀತಿ ಟಕ್ಕರ್ ಕೊಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಬೇಕೋ ಬೇಡವೋ, ಎಲ್ಲಿ ತನಕ ಈ ಮೂಡಾ ಹಗರಣ ಜೀವಂತವಾಗಿರುತ್ತೋ ಅಲ್ಲಿ ತನಕ ಸಿದ್ದರಾಮಯ್ಯನವರ ಕುರ್ಚಿಯ ಬಗ್ಗೆ ಕೆಲವಾರು ಶಂಕೆಗಳು ಬರ್ತಾನೆ ಇರುತ್ತೆ, ವಿಪಕ್ಷಗಳು ಹೇಳ್ತಾನೆ ಇರುತ್ತೆ. ಹಾಗಾಗಿ ವಿಪಕ್ಷಗಳು ಹೇಳ್ತಾ ಇದೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ಅರೆಸ್ಟ್ ಆಗೇ ಆಗ್ತಾರೆ ಅನ್ನುವಂಥದ್ದು. ಆದರೆ ಇನ್ನೊಮ್ಮೆ ಮತ್ತೆ ಹೇಳ್ತಾ ಇದ್ದೀನಿ, ಈಗ ಲೋಕಾಯುಕ್ತ ತನಿಖೆಗೇನು ವಹಿಸಲಾಗಿದೆ, ಅವರಿಂದ ಸಿದ್ದರಾಮಯ್ಯನವರ ಕುರ್ಚಿಗೇನು ಕುತ್ತು ಬರೋದಿಲ್ಲ, ಬರೋದೇ ಇಲ್ಲ. ಸಿದ್ದರಾಮಯ್ಯನವರ ಕುರ್ಚಿಗೆ ಕುತ್ತು ಬರೋದು ಯಾವಾಗ ಅಂತಂದರೆ, ಅದು ಸರಿನೋ ತಪ್ಪ ಬೇರೆ ವಿಚಾರ, ಅವರದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇಲ್ಲೋ ಬೇರೆ ವಿಚಾರ, ಅದಾಮೇಲೆ ಹೇಳಬೇಕು. ಇಡಿ ಆನಂತರ CBI ಬಂದು ಅರೆಸ್ಟ್ ಮಾಡಿಸುವಂಥದ್ದು. ನೀವು ತಪ್ಪು ಮಾಡಿದರೆ ಇಲ್ಲೋ ಅದಾಮೇಲೆ 5-6 ವರ್ಷಗಳಂತ ಗೊತ್ತಾಗ್ಬೋದು. ಅರೆಸ್ಟ್ ಆದ ತಕ್ಷಣ ಒಂದು ಇರುಸು ಮುರುಸು ಉಂಟಾಗತ್ತೆ. ಅಂದರೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ CM ಅರೆಸ್ಟ್ ಆದ್ರಂತೆ ಅಂತ ಹೇಳುವಾಗ ಆ ಒಂದು ಮುಖ ಮುಚ್ಕೊಳ್ಳೋದಕ್ಕಾದರೂ ರಾಜೀನಾಮೆ ಪಡೆಯಬೇಕಾಗತ್ತೆ. ಅಂಥ ಒಂದು ಪ್ರಯತ್ನಗಳು ವಿಪಕ್ಷಗಳಿಂದ ಕೂಡ ಆಗಬಹುದು, ಗೊತ್ತಿಲ್ಲ. ಹಾಗಾಗಿ ಸಿದ್ದುಗೆ ದಸರಾ ಮುಹೂರ್ತ ಫಿಕ್ಸ್ ಮಾಡಿದ್ದಾರಾ? ಕಾಂಗ್ರೆಸ್ನಲ್ಲೇ ಕೆಲವರು CM ವಿರುದ್ಧ ತಿರುಗಿ ಬಿದ್ದರ? ಕೋಳಿವಾಡ ಬಿಟ್ಟರೆ ಬೇರೆ ಯಾರು ಡೈರೆಕ್ಟಾಗಿ ಮಾತಾಡಿಲ್ಲ. ಪದೇ ಪದೇ CM ಸಿದ್ದರಾಮಯ್ಯ ರಾಜೀನಾಮೆಗೆ ಚರ್ಚೆ ಆಗ್ತಾ ಇದೆ. ಚರ್ಚೆ ಅಂತೂ ಆಗ್ತಾ ಇದೆ. ಹಿರಿಯ ನಾಯಕ KB ಕೋಳಿವಾಡ್ ಡೈರೆಕ್ಟಾಗಿ ಹೇಳ್ಬಿಟ್ರು, ಇಲ್ಲ ರಾಜೀನಾಮೆ ಕೊಡಬೇಕು, ಪಕ್ಷದ ಹಿತದೃಷ್ಟಿಯಿಂದ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಈ ನಡುವೆ ದಸರಾ ನಂತರ ಸರ್ಕಾರ ಪತನ ಆಗತ್ತೆ ಅಂತ ವಿಪಕ್ಷಗಳು ಹೇಳ್ತಾ ಇದೆ. ವಿಪಕ್ಷಗಳು ಅಂತಂದರೆ BJP ಮತ್ತು JDS. ರಾಜೀನಾಮೆ ಕೇಳ್ತಾ ಇದ್ದ ವಿಪಕ್ಷ ನಾಯಕರು ಇಲ್ಲಿ ತನಕ ಏನು ಹೇಳ್ತಾ ಇದ್ರು, ರಾಜೀನಾಮೆ ಕೊಡ್ತಾರೆ ಅಂತೇಳಿ, ಪತನ ಆಗತ್ತೆ ಅಂತ ಹೇಳೋದಕ್ಕೆ ಶುರು ಮಾಡಿದರು. ಗೊತ್ತಿಲ್ಲ, ಒಂದು ಕಡೆ 1,000 ಕೋಟಿ ಇಟ್ಟಿದ್ದೀವಿ ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ, ಮತ್ತೊಂದು ಕಡೆ ವಿಜಯೇಂದ್ರ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಬರ್ತಾರೆ. ಸರಿಯೋ ತಪ್ಪೋ ಗೊತ್ತಿಲ್ಲ ನಮಗೆ. ನಾವು ಕೇಳಿದ ಮಾಹಿತಿ ಪ್ರಕಾರ ಯಾಕೆ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾದರು ಅಂತಂದರೆ, ಇಲ್ಲ ಅಲ್ಲಿ ಶಿಕಾರಿಪುರದಲ್ಲಿ ಕೆಲವರು ಅಲ್ಲೊಂದು ಟೋಲ್ ಗೇಟ್ ವಿಚಾರ ಇತ್ತು, PWD ಮಿನಿಸ್ಟರ್ ಆಗಿರೋ ಕಾರಣಕ್ಕಾಗಿ ಆ ಸಮಸ್ಯೆನೇ ಹೇಳೋಕ್ಕೆ ಬಂದಿದ್ದೇವೆ ಅಂತ ಒಂದು. ಅದಾಗಿರುತ್ತೆ ನೋಡ್ರಿ, ಬೇರೆ ಮಾತಾಡಿರ್ತಾರೆ ಅಂತ ಕೆಲವರು. ಇನ್ನು ಕೆಲವರು ಏನು ಹೇಳ್ತಾರೆ, ಆ ಥರ ಪತನ ಆಗೋದಿದ್ರೆ ಹಂಗೆ ಡೈರೆಕ್ಟಾಗಿ ಭೇಟಿ ಮಾಡ್ತಾರಾ, ಅವ್ರಿಗೇನು ಗೊತ್ತಿರೋದಿಲ್ವ, ಯಾರಿಗೂ ಗೊತ್ತಿಲ್ಲದಂಗೆ, ಮಾಧ್ಯಮಕ್ಕೆ ಗೊತ್ತಿಲ್ಲದಂಗೆ ಭೇಟಿ ಮಾಡ್ತಾರೆ, ಹಿಂಗೆಲ್ಲ ಇರುತ್ತೆ. ಸರ್ಕಾರ ಪತನ ಫಿಕ್ಸ್ ಅಂತ ವಿಜೇಂದ್ರ ಅವರು ಹೇಳ್ತಾ ಇರೋದು ಯಾಕೆ? ಅದು ಕೇವಲ ಒಂದು ಪಾಸಿಂಗ್ ಕಮೆಂಟಾ ಅಥವಾ ಏನಾದರೂ ನಡೀತಾ ಇದೆಯಾ ಗೊತ್ತಿಲ್ಲ. ಯಾಕಂದರೆ ಏನು ಬೇಕಿದ್ರೂ ಆಗಬಹುದು. ಓಕೆ,
ಇನ್ನು ಕಾಂಗ್ರೆಸ್ನಲ್ಲಿ ಸಖತ್ ಆಕ್ಟಿವ್ ಆಗಿ ಓಡಾಡ್ತಿರೋ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮೈಸೂರಿಗೆ ಲಗ್ಗೆ ಇಟ್ಟಿದ್ರು. ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇರಲಿಲ್ಲ, ದಿನವಿಡೀ ಶಾಸಕರ ಭೇಟಿಗೆ ಮೀಸಲಿಟ್ಟಿದ್ರು. ಏನು ಸರ್ಕಾರಿ ಕಾರ್ಯಕ್ರಮ ಅಲ್ಲ, PW ಮಿನಿಸ್ಟರ್ ಆಗಿ ಹೋಗಿದ್ದಲ್ಲ. ಮೊದಲು ಮೈಸೂರಿನ ನಗರ ಪಾಲಿಕೆ ಸದಸ್ಯ ಲೋಕೇಶ್ ಮನೆಗೆ ಭೇಟಿ ಕೊಟ್ಟರು. ಅಲ್ಲಿ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು ನೋಡಿ. ನಂತರ ಸಚಿವ SC ಮಹದೇವಪ್ಪ ಮನೆಗೆ ಕೂಡ ತೆರಳಿದ್ರು. ಇಲ್ಲಿ SC ಮಹದೇವಪ್ಪ ಅಂತ ಹೇಳುವಾಗ ಇವರು ಎಸ್ಟಿಗೆ ಬರ್ತಾರೆ, ಅವರು ಎಸ್ಸಿಗೆ ಬರ್ತಾರೆ. ಓಕೆ, ಇರಲಿ. ನಾನು ಯಾಕೆ ಅಂತಂದರೆ ಜಾತಿ ಸಮೀಕರಣ ಕೂಡ ಆಗ್ತಾ ಇದೆ, ನನಗದನ್ನು ಹೇಳುವಂಥ ಅಗತ್ಯ ಇರಲಿಲ್ಲ. ಬಟ್ ರಾಜಕೀಯ ದಾಳಗಳು ಹಂಗೆ ಇರುತ್ತಲ್ವ. ಆಮೇಲೆ SC ಮಹದೇವಪ್ಪ ಯಾರು? ಅವರು ಕೂಡ CM ಸಿದ್ದರಾಮಯ್ಯನವರ ಆಪ್ತ. ಸತೀಶ್ ಜಾರಕಿಹೊಳಿ ಯಾರು? CM ಸಿದ್ದರಾಮಯ್ಯನವರ ಆಪ್ತ. ಇದಾದ ಮೇಲೆ ಹುಣಸೂರಿನ ಮಾಜಿ ಶಾಸಕ SC ಮಂಜುನಾಥ್, KR ನಗರ ಶಾಸಕ D ರವಿಶಂಕರ್, ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಮನೆಗೆ ಸತೀಶ್ ಜಾರಕಿಹೊಳಿ ವಿಸಿಟ್ ಕೊಟ್ಟರು. ಇದರ ಮಧ್ಯೆ ಮುಡಾ ಅಧ್ಯಕ್ಷ ಮರಿಗೌಡ ಜೊತೆ ಮಾತುಕತೆ ನಡೆಸಿದರು. ಈ ಮರಿಗೌಡ ಕೂಡ ಸಿದ್ದರಾಮಯ್ಯನವರ ಪರಮಾಪ್ತ. ಎಲ್ಲ ಸಿದ್ದರಾಮಯ್ಯನವರ ಪರಮಾಪ್ತರ ಜೊತೆ ಮಾತುಕತೆ ನಡೆಸಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ನೋಡಿ. ಏನಿದು ಸತೀಶ್ ಜಾರಕಿಹೊಳಿ ಅವರು ಮೈಸೂರಿಗೆ ಹೋಗಿರುವಂಥದ್ದು, ಅದು ಕೂಡ ತವರು ಕ್ಷೇತ್ರಕ್ಕೆ ಏನೋ ಸ್ಕೆಚ್ ಆಗ್ತಾ ಇದ್ದಾರಾ? ನಾನು ನಿನ್ನೆ ಕೂಡ ಹೇಳಿದ್ದೆ, ಸತೀಶ್ ಜಾರಕಿಹೊಳಿ ತಾನು ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ, ಶತಾಯಗತಾಯ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದ್ರೆ ಆಗುವಂಥ ಪರಿಣಾಮವನ್ನು ಇಂಡೈರೆಕ್ಟಾಗಿ ಹೈಕಮಾಂಡ್ಗೆ ರವಾನಿಸ್ತಾ ಇದ್ದಾರಾ? ಕುತೂಹಲ ಕೆರಳಿಸಿದೆ ಸತೀಶ್ ಜಾರಕಿಹೊಳಿ ಅವರ ಜಾಲಿ ಟ್ರಿಪ್ ಅಲ್ಲ, ದಿಲ್ಲಿಯಿಂದ ಈಗ ಹಳ್ಳಿವರೆಗೂ ಸಾವುಕಾರ ರೌಂಡ್ಸ್ ದಿಲ್ಲಿಯಿಂದ ಶುರು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ತಮ್ಮದೇ ಕದರ ಹೊಂದಿದ್ದಾರೆ ಸಚಿವ, ಅದರಲ್ಲಿ ಎರಡು ಮಾತಿಲ್ಲ. ಹೈಕಮಾಂಡ್ ಮಟ್ಟದಲ್ಲೂ ಛಾಪು ಮೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲು ಬೆಂಗಳೂರಿನಲ್ಲಿ ದಲಿತ ನಾಯಕರ ರಹಸ್ಯ ಸಭೆಯನ್ನು ಮಾಡಿದರು. ಮಹದೇವಪ್ಪ, ಪರಮೇಶ್ವರ್ ಡ್ಯಾಶ್ ಎಲ್ಲ ದಲಿತ ನಾಯಕರ ಸಭೆ ಬೆನ್ನಲ್ಲೇ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗ್ತಾರೆ AICC ಅಧ್ಯಕ್ಷರು. ಆಮೇಲೆ DK ಸುರೇಶ್ ಅವರು ಕೂಡ ಬಂದು ಭೇಟಿಯಾಗ್ತಾರೆ. ಇವರು ಭೇಟಿ. ಈಗ CM ತವರು ಜಿಲ್ಲೆಯಲ್ಲಿ ಸಾವುಕಾರ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ವರ್ಚಸ್ಸು ಸಂಪಾದನೆಗೆ ಸ್ಕೆಚ್ ಹಾಕ್ತಾ ಇದ್ದಾರಾ, ಅಥವಾ ಸಿದ್ದರಾಮಯ್ಯನವರ ಪರಮಾಪ್ತ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಾನೂ ಸಮೇತವಾಗಿ ಸಿದ್ದರಾಮಯ್ಯನವರನ್ನು ಗಟ್ಟಿ ಮಾಡ್ತಾ ಇದ್ದಾರೆ? ಎರಡು ಕನ್ಫ್ಯೂಷನ್ ಇದೆ ಪ್ರತಿಯೊಬ್ಬರು ಕೂಡ. ಒಂದು ಕನ್ಫ್ಯೂಷನ್ ಏನಪ್ಪ ಅಂತಂದರೆ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಹಾಗಾಗಿ ಅವರ ಆಪ್ತರಾದ ನನ್ನನ್ನು ಮಾಡಿ ಅಂತ ಒಂದು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಆದರೆ ನನಗೆ ಬರ್ತಿರುವಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರನ್ನು ಯಾವುದೇ ಕಾರಣಕ್ಕೂ ಕೆಳಗಿಳಿಸುವಂಥ ಪ್ರಯತ್ನ ಮಾಡಬೇಡಿ ಅಂತ ಮನವರಿಕೆಯನ್ನು ಹೈಕಮಾಂಡ್ಗೆ ಮಾಡಿಕೊಡುವುದು, ಜೊತೆಗೆ ಹೈಕಮಾಂಡ್ ಅಂಥದ್ದೇನಾದರೂ ನಿರ್ಧಾರ ಕೈಗೊಂಡ್ರೆ ಆಗಬಹುದಾದಂಥ ಅನಾಹುತಗಳ ಬಗ್ಗೆ ಕೂಡ ಮನವರಿಕೆ ಮಾಡಿ